ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಇತ್ತೀಚೆಗೆ ಜಿಲ್ಲಾಡಳಿತದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನು ಆಯೋಜಿಸಿ ಮಹಿಳೆಯರನ್ನು ಅವಮಾನಿಸಿ ಇಬ್ಬರು ಮಹಿಳೆಯರು ಕೈ ಮುರಿದುಕೊಂಡಿದ್ದಾರೆ. ಇದನ್ನು ವಿರೋಧಿಸಿ ರೈತಪರ, ದಲಿತಪರ, ಕನ್ನಡಪರ ಹಾಗೂ ಇನ್ನಿತರ ಜನಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತವೆ ಎಂದು ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಸಲಹೆಗಾರ ಕುಮಾರಸ್ವಾಮಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 10ನೇ ತಾರೀಕುವರೆಗೂ ನಿಮಗೆ ಗಡುವು. ಇದರೊಳಗಡೆ ಆ ಮಗು ಏನಾಯಿತು, ಸತ್ತಿದೆಯಾ, ಬದುಕಿದೆಯಾ, ಅದ್ರ ಬಗ್ಗೆ ಏನು ಸ್ಪಷ್ಟೀಕರಣ ಕೊಡಬೇಕು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಶಾಸಕರು. ಮತ್ತೆ ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ಆಸ್ಪತ್ರೆಯಲ್ಲಿರ್ತಕ್ಕಂಥ ಆ ಮಹಿಳೆಗೆ ಪರಿಹಾರವನ್ನು ಒಂದು 20-25 ಲಕ್ಷ ಪರಿಹಾರವನ್ನು ಕೂಡಲೇ ಶಾಸಕರು ನೈತಿಕ ಕ್ಷಮೆಯನ್ನು ಕೇಳಿ ಈ ಶಾಸಕರು 25 ಲಕ್ಷ ಪರಿಹಾರವನ್ನು ಕುಟುಂಬಕ್ಕೆ ಕೊಡಬೇಕು. ಮತ್ತು ಎಲ್ಲ ಅವಘಡಗಳಿಗೆ ಈ ಕ್ಷೇತ್ರದ ರಾಮನಗರ ಜಿಲ್ಲೆಯ ಜನರ ಕ್ಷಮೆಯನ್ನು ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ 10ನೇ ತಾರೀಕು ಒಳಗಡೆ ಬೃಹತ್ತಾದಂಥ ಹೋರಾಟವನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತೇಳಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. 10ನೇ ತಾರೀಕುವರೆಗೂ ಗಡುವನ್ನು ಕೊಟ್ಟಿದ್ದೇವೆ. ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಚಳುವಳಿ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅದನ್ನು ಈಗ ಹೇಳೋದಿಲ್ಲ. ಆ ರೀತಿಯಾದಂಥ ಚಳುವಳಿಯನ್ನು ಮಾಡ್ತೀವಿ. ಶಾಸಕರಿಗೆ, ಈ ಜಿಲ್ಲಾಡಳಿತಕ್ಕೆ, ಈ ಜಿಲ್ಲಾ SP ಅವ್ರಿಗೆ ಎಲ್ಲರಿಗೂ ಕೂಡ ಚೀಮಾರಿ ಹಾಕುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಸಭೆ ತೀರ್ಮಾನ ಮಾಡಿದ್ದೇವೆ. ಅದನ್ನು ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇವೆ. ಮತ್ತೊಂದು, ದಪ್ಪ ಚರ್ಮದ ಅಧಿಕಾರಿಗಳು, ನೀವು ಈ ರಾಜಕಾರಣಿಗಳು, ದಪ್ಪ ಚರ್ಮದ ರಾಜಕಾರಣಿಗಳು, ನೀವು ಇದಕ್ಕೂ ಜಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಚೀಫ್ ಸೆಕ್ರೆಟರಿ ಅವ್ರಿಗೆ ಮತ್ತು ರಾಜ್ಯಪಾಲರಿಗೆ ದೂರನ್ನು ಕೊಡಲಿಕ್ಕೂ ಕೂಡ ಈಗಾಗಲೇ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಅದರ ದೂರನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಒಂದು 10ನೇ ತಾರೀಕು ಒಳಗಡೆ ಎಲ್ಲವನ್ನ ಈ ಪ್ರಾಸೆಸ್ಸನ್ನು ಮುಗಿಸಿ ದೊಡ್ಡ ಹೋರಾಟಕ್ಕೆ ನಾವು ಸಜ್ಜಾಗ್ತಾ ಇದ್ದೇವೆ. ಸೀರೆ ಹಂಚುವಂಥ ಶಾಸಕ, ಇದೆಲ್ಲ ಈ ಹಣ ಎಲ್ಲಿಂದ ಬಂತು? ಹವಾಲ ಹಣ, ಇದು ಕೂಡ ತನಿಖೆ ಆಗಬೇಕು. ಸಾವಿರಾರು ಬಸ್ಗಳನ್ನು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಈ ಬಸ್ಗಳಿಗೆ ದುಡ್ಡು ಕೊಟ್ಟಂಥವ್ರು ಯಾರು? ಹಳ್ಳಿಗಳಿಗೆ ಪ್ರತಿಯೊಂದು ಊರಿಗೂ ಕೂಡ ಬಸ್ಗಳನ್ನು ಕಳಿಸ್ಕೊಟ್ಟಿಕ್ಕೆ ಇದು ಹಣ ಎಲ್ಲಿಂದ ಬಂತು? ಜಿಲ್ಲಾಡಳಿತ ಹೇಳ್ತದೆ ಸರ್ಕಾರಿ ಕಾರ್ಯಕ್ರಮ ಅಂತಂತೇಳಿ. ಹಾಗಾದರೆ ಜಿಲ್ಲಾಡಳಿತ ದುಡ್ಡು ಕೊಟ್ಟಿದ್ಯಾ? ಶಾಸಕ ದುಡ್ಡು ಕೊಟ್ಟಿದ್ದಾರಾ? ಯಾರು ಕೊಟ್ಟಿದ್ದಾರೆ? ಈ ಫ್ಲೆಕ್ಸ್ ಬ್ಯಾನರ್ಗೆ ಯಾರು ದುಡ್ಡು ಕೊಟ್ಟಿದ್ದಾರೆ? ಇವೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು. ಇಷ್ಟೊತ್ತಿಗೆ ಜಿಲ್ಲಾಡಳಿತ ಅಥವಾ ನಮ್ಮ ಪೊಲೀಸ್ ಕಮಿಷನರ್ ಅವರು, ನಮ್ಮ SP ಅವರು ಇಷ್ಟೊತ್ತಿಗೆ ಸುಮೋಟೋ ಕೇಸ್ ಹಾಕ್ಕೊಂಡು ಇದ್ರ ಮೇಲೆ ಯಾರ ಮೇಲೆ ದೂರು ದಾಖಲು ಮಾಡಿದ್ರಿ? ಅವತ್ತಿನ ಅವ್ಯವಸ್ಥೆ ಆಯ್ತಲ್ಲ SP ಸಾಹೇಬ್ರೆ, ಸ್ಪಷ್ಟೀಕರಣ ಕೊಡ್ಬೇಕು. ನೀವು ಕಾಲು ಮುರ್ಕೊಂಡವ್ರೆ, ಮಗು ಸತ್ತಿದೆ, ಇನ್ನೂ ಹಲವಾರು ಮಹಿಳೆಯರು ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ, ಕುಡಿಯೋ ನೀರಿರಲಿಲ್ಲ. ಮತ್ತು ಈ ಕ್ಷೇತ್ರದ ಶಾಸಕರು ಹೇಳಿ ದಿಗ್ಬಂಧನ ಹಾಕ್ತಿದ್ರು, ಗೇಟ್ಗಳು ಹಾಕಿ ಯಾರು ಹೋಗೋಕ್ಕಿಲ್ದಂಗೆ ಹಾಕಿದ್ರು. ಪೊಲೀಸ್ನವರೇ ಸೀರೆ ಹಂಚಿದ್ದಾರೆ. ಇವೆಲ್ಲವದ್ರ ಮೇಲೆ ಪೊಲೀಸ್ ಇಲಾಖೆ ಏನು ಕ್ರಮ ಕೈಗೊಂಡಿದೆ? ಇದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿರ್ತಕ್ಕಂಥ ದಿನ. ಹಾಗಾಗಿ ಇವೆಲ್ಲದರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಹಾಕಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನಮ್ಮ ನಾಯಕರುಗಳು ಎಲ್ಲ, ನಮ್ಮ ದಲಿತ ಸಂಘಟನೆ ಮುಖಂಡರು, ನಮ್ಮ ರೈತ ಸಂಘಟನೆ, ನಮ್ಮ ಮಹಿಳಾ ಸಂಘಟನೆ ಎಲ್ಲರೂ ಕೂಡ ಮಾತಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ಮಲವೇಗೌಡ, JDS ಮುಖಂಡ ಜಯಕುಮಾರ್, ಕೆಂಪರಾಜು, ದಲಿತ ಮುಖಂಡ ಪುನೀತ್, ಸುರೇಶ್ ಸೂರ್ಯ ಸೇರಿದಂತೆ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ